ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಏನನ್ನು ಪ್ರಿಪೇರ್ ಮಾಡ್ತಾ ಇದ್ದಾಗ ಸಡನ್ನಾಗಿ ನಾವು ಬ್ರೇಕ್ಫಾಸ್ಟನ್ನು ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಈಸಿ ಮತ್ತು ಸಿಂಪಲ್ ಆದಂಥ ವಿಧಾನದ ಮೂಲಕ ಮಾಡುವಂಥ ಒಂದು ರವೆ ದೋಸೆಯನ್ನು ತೋರಿಸ್ತಾ ಇದ್ದೀನಿ. ತುಂಬ ಫಾಸ್ಟಾಗಿ ಆಗುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ರವೆ ದೋಸೆ ಮಾಡಲಿಕ್ಕೆ ನಾನಿಲ್ಲಿ ಬನ್ಸಿ ರವೆಯನ್ನು ತೆಗೆದುಕೊಂಡಿದ್ದೀನಿ. ಚಿರೋಟಿ ರವೆಯಲ್ಲೂ ಕೂಡ ನೀವು ಮಾಡ್ಬೋದು. ನಾನು 3 ಗ್ಲಾಸಷ್ಟು ಬನ್ಸಿ ರವೆನ ತೆಗೆದುಕೊಂಡಿದ್ದೀನಿ. ನಿಮಗೆ ಎಷ್ಟು ಜನಕ್ಕೆ ಮಾಡ್ತೀರಾ ಅಷ್ಟು ಕ್ವಾಂಟಿಟಿಯನ್ನು ನೀವು ತೆಗೆದುಕೊಂಡ್ರೆ ಆಯಿತು. ಈಗ ರವೆಯನ್ನು ನಾವು ನೀರಿನಲ್ಲಿ ನೆನೆ ಹಾಕಬೇಕು. 10 ನಿಮಿಷ ನೆನೆಸಿಟ್ರೆ ಸಾಕು, ಜಾಸ್ತಿ ಹೊತ್ತೇನು ಬೇಡ. ನೋಡಿ, ಈ ಥರ ನೀರಿನಲ್ಲಿ ನೆನೆ ಹಾಕಿ ರವೆ ಎಲ್ಲ ಫುಲ್ ನೆನೆಬೇಕು. ಅಲ್ಲಿವರೆಗೆ ನೀವು ನೀರು ಹಾಕಿ ಇಡಿ. 10 ನಿಮಿಷ ಆದಮೇಲೆ ನಾವು ಇದನ್ನು ರುಬ್ಕೊಳ್ಬೇಕು. ನೋಡಿ, ಇಷ್ಟ ಆದರೆ ಸಾಕು. ಇಷ್ಟು ನೀರು ಹಾಕಿಟ್ರೆ ಆಯಿತು. ಮಿಕ್ಸ್ ಮಾಡಿದ್ರೆ ಆಯಿತು. ರವೆ ಎಲ್ಲ ನೀರಿನೆಲ್ಲ ಹೀರ್ಕೊಳ್ಬೇಕು. ಹೀರ್ಕೊಂಡು ರವೆ ಎಲ್ಲ ಸ್ಮೂತ್ ಆಗುತ್ತೆ. ಈಗ ನೋಡಿ, ಇಷ್ಟ ಆಗಿದೆ. ಈಗ ನಾವು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಬೇಕು. ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡಿದ್ದೀನಿ. ನೋಡಿ, ಈ ರುಬ್ಕೊಂಡಿರ್ತಕ್ಕಂಥ ಹಿಟ್ಟನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರುಬ್ಬಿರುವ ಎಲ್ಲ ಹಿಟ್ಟನ್ನು ಹಾಕಿದ್ದೀನಿ ನಾನು. ಈಗ ಇದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ. ಈಗ ಇದಕ್ಕೆ ನಾನು ಒಂದು ದೊಡ್ಡ ಹೆಚ್ಚಿದಂಥ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿರಬೇಕು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಎಕ್ಸ್ಟ್ರಾ ಕ್ಯಾರೆಟ್ ತುರಿ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಹಿಟ್ಟಿನ ಹದ ಯಾವ ರೀತಿ ಇರಬೇಕಂದ್ರೆ, ನೀರು ದೋಸೆ ಎಲ್ಲ ಮಾಡ್ತಿರಲ್ಲ ಆ ಹದ ಇದ್ದರೆ ಸಾಕು. ಒಂದು ವೇಳೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ದೋಸೆಯನ್ನು ನಾವು ಮಾಡಿಕೊಂಡು ನಮಗೆ ದಪ್ಪ ಆದರೆ ನಾವು ಏನು ಮಾಡ್ಬೋದು, ನಂತರ ನೀರನ್ನು ನಾವು ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಈ ಹದದಲ್ಲಿದ್ದರೆ ಸಾಕು. ಈಗ ಹಿಟ್ಟು ರೆಡಿಯಾಗಿದೆ. ಈಗ ನಾವು ದೋಸೆಯನ್ನು ಹಾಕಬೇಕು. ಈಗ ನಾನು ಒಂದು ತವವನ್ನು ಬಿಸಿಗಿಟ್ಟಿದ್ದೀನಿ. ತವ ಚೆನ್ನಾಗಿ ಕಾಯಬೇಕು. ಈಗ ನಾವು ತವಕ್ಕೆ ಎಣ್ಣೆಯನ್ನು ಚೆನ್ನಾಗಿ ಹಚ್ಚಿ ಎಲ್ಲ ಕಡೆ ನೀಟಾಗಿ ಎಣ್ಣೆ ಸವರಬೇಕು. ಈಗ ತವ ಚೆನ್ನಾಗಿ ಕಾದಿದೆ. ಈಗ ನಾನು ದೋಸೆಯನ್ನು ಹಾಕ್ತಾಯಿದ್ದೀನಿ. ತವ ಕಾಯ್ದೇ ಇದ್ದಾಗ ನೀವು ದೋಸೆ ಹಾಕಿದ್ರೆ ದೋಸೆ ಏಳೋದಿಲ್ಲ, ವೈಟ್ ಆಗಿಬಿಡುತ್ತೆ. ಈ ರವೆ ದೋಸೆಗೆ ನೀವು ಲಿಡ್ಡನ್ನು ಕ್ಲೋಸ್ ಮಾಡೋದೇನು ಅಗತ್ಯ ಇಲ್ಲ, ಹಾಗೆ ಬೇಯುತ್ತೆ ಇದು. ನೀವು ಸ್ಟಾರ್ಟಿಂಗಲ್ಲಿ ಸ್ಟವನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿ, ನಂತರ ಸ್ಟವನ್ನು ಲೋ ಫ್ಲೇಮಲ್ಲಿ ಮಾಡಿ. ಒಂದು 3-4 ನಿಮಿಷಕ್ಕೆ ದೋಸೆ ಏನಾಗ್ಬಿಡುತ್ತೆ, ಸೈಡೆಲ್ಲ ಬಿಟ್ಕೊಳ್ಳುತ್ತೆ. ಆಗ ನೀವು ಈ ಥರ ನೀಟಾಗಿ ಎತ್ಬಿಟ್ರೆ ಆಯಿತು. ನೋಡಿ, ಸ್ವಲ್ಪನೂ ಅಂಟ್ಕೊಳೋದಿಲ್ಲ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈಗ ನಾವು ಇದನ್ನು ಉಲ್ಟಾ ಹಾಕ್ಕೊಂಡು 1-2 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ನೋಡಿ, ನಿಮಗೆ ಇನ್ನೂ ಕ್ರಿಸ್ಪಿಯಾಗಿ ಬೇಕು ಅಂತ ಹೇಳಿದ್ರೆ ನೀವು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಆಯಿತು. ಅಥವಾ ಸ್ಮೂತಾಗಿ ನಮ್ಗೆ ಬೇಕನ್ನೋರು ಸ್ವಲ್ಪ ಕಡಿಮೆ ಬೇಯಿಸ್ಕೊಂಡ್ರೆ ಆಯಿತು. ನೋಡಿ, ಗರಿಗರಿಯಾದಂಥ ಒಂದು ರವೆ ದೋಸೆ ರೆಡಿಯಾಗಿದೆ. ನೋಡಿ, ನೀವು ತುಂಬ ಈಸಿ ಇದು. ನೀವು ಇದಕ್ಕೆ ಯಾವುದೇ ಹಿಟ್ಟುಗಳೇನೂ ಬೇಕಾಗಿಲ್ಲ, ಕೇವಲ ರವೆ ಇದ್ದರೆ ಸಾಕು. ಈ ರೀತಿ ರವೆ ದೋಸೆಯನ್ನು ಈಸಿಯಾಗಿ ನೀವು ಮಾಡ್ಕೊಳ್ಬೋದು. ಮತ್ತೊಂದು ದೋಸೆ ಹಾಕ್ತಾಯಿದ್ದೀನಿ ನಾನು. ಮಕ್ಕಳು ಸಡನ್ನಾಗಿ ದೋಸೆ ಬೇಕಂದಾಗ ನಾವು ಈಸಿಯಾಗಿ ಮತ್ತು ತುಂಬ ಫಾಸ್ಟಾಗಿ ಈ ರವೆ ದೋಸೆಯನ್ನು ಮಾಡ್ಕೊಳ್ಬೋದು. ನೀವು ಇದನ್ನು ನಾನ್ ಸ್ಟಿಕ್ ತವದಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನಾರ್ಮಲಾಗಿ ನೀವು ದೋಸೆ ಮಾಡ್ತಕ್ಕಂಥ ತವದಲ್ಲೂ ಕೂಡ ಮಾಡ್ಬೋದು. ನಾನ್ ಸ್ಟಿಕ್ ತವದಲ್ಲಿ ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ, ನೀಟಾಗಿ ಎತ್ತಲಿಕ್ಕೆ ಬರುತ್ತೆ. ನೋಡಿ, ಇನ್ನೊಂದು ದೋಸೆನೂ ಕೂಡ ರೆಡಿಯಾಗಿದೆ. ಈ ಥರ ಉಲ್ಟಾ ಹಾಕ್ಕೊಂಡು ಕೂಡ ನಾವು ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ನೋಡಿ, ನಮ್ಮ ದೋಸೆ ರೆಡಿಯಾಗಿದೆ. ಹಾಗೆ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಒಮ್ಮೆ ಈ ದೋಸೆಯನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.